ಕುಡ್ಚಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತಿ ಪಾಲನಾ ಸಭೆ ಜರುಗಿತು. ರಾಯಬಾಗ ತಾಲೂಕಿನ ಕುಡ್ಚಿ ಪೊಲೀಸ್ ಠಾಣೆಯಲ್ಲಿ ಡಿವೈಎಸ್ಪಿ ಪ್ರಶಾಂತ್ ಮುನೋಳಿ ನೇತೃತ್ವದಲ್ಲಿ ಕುಡ್ಚಿ ವ್ಯಾಪ್ತಿಯ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಶಾಂತಿ ಪಾಲನಾ ಸಭೆ ಜರುಗಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕಾನೂನು ನಿಯಮ ಪಾಲನೆ ಮಾಡುವ ಮೂಲಕ ನಮಗೆ ಕರೆ ಬರದ ರೀತಿಯಲ್ಲಿ ಪ್ರತಿ ಮಂಡಳಿಯ ವಾಲಂಟಿಯರ್ ವಾಟ್ಸಪ್ ಗುಂಪು ಮಾಡಿ ಇಲಾಖೆಯಿಂದ ಬರುವ ಸುತ್ತೋಲೆ ಪಾಲನೆ ಮಾಡುತ್ತಾ ಒಟ್ಟಾಗಿ ಸಹಕಾರದಿಂದ ಶಾಂತಿ ಸುವ್ಯವಸ್ಥೆ ರೀತಿಯಲ್ಲಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬ ಆಚರಿಸಲು ಸಹಕರಿಸಬೇಕೆಂದು ಡಿವೈಎಸ್ಪಿ ಪ್ರಶಾಂತ್ ಮುನೋಳಿ ತಿಳಿಸಿದರು. ಅದಕ್ಕೆ ಕಾನೂನು ಪಾಲನೆ ಮಾಡಲೇಬೇಕು. ನೀವು ಅದ್ರಾಗ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲ. ನೀವು ಅದೇ ಗಣಪತಿ ಮುಗಿದ ಮೇಲೆ ಏನಾರು ಮಾಡ್ಕೊಡ್ರಿ, ನಾವು ಕೇಳಂಗಿಲ್ಲ. ಗಣಪತಿ ಶಾಂತ ರೀತಿಯಿಂದ ಆಗಬೇಕು, ಈದ್ ಮಿಲಾದ್ ಶಾಂತ ರೀತಿಯಿಂದ ನಮ್ದು ಮುಗಿಬೇಕು. ಆಯ್ತಾ? ನಿಮ್ಮ ಪ್ರಶ್ನೆಗಳಿರ್ತವೆ, ಅದನ್ನ ಯಾರು ಕೇಳಿಲ್ಲ ಆದ್ರೂ ಹೇಳ್ತೀನಿ. ಡಿಜೆ ಮತ್ತು ಡಾಲ್ಬಿಗೆ ಅವಕಾಶ ಇಲ್ಲ, ಮೈಕ್ ಪರ್ಮಿಷನ್ ಅವಕಾಶ ಇದೆ. ಮೈಕ್ ಪರ್ಮಿಷನ್ ನೀವು ಇನ್ಸ್ಪೆಕ್ಟರ್ ಅವ್ರ ಕಡೆಯಿಂದ ತಗೋಬಹುದು, ನೀವು ಅನುಮತಿ ತಗೊಳ್ರಿ. ಆಮೇಲೆ ಇದನ್ನ ರೂಟ್ ಪರ್ಮಿಷನ್ ಒಂದು ಮುಂಚಿತವಾಗಿ ಹೇಳ್ಬೇಕು, ಯಾವ ರೂಟ್ದಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಇಮರ್ಷನ್ ಪ್ಲೇಸ್ ಸೇಫ್ಟಿ ಬಗ್ಗೆ ನಾವು ಆಲ್ರೆಡಿ ಕಾಳಜಿ ತಗೊಂಡಿದೀವಿ. ಅದ್ರ ಬಗ್ಗೆ ವಾಲಂಟಿಯರ್ಸ್ ಲಿಸ್ಟ್ ನಿಮ್ಗೆ ಆಲ್ರೆಡಿ ಹೇಳಿದೀನಿ. ವಾಲಂಟಿಯರ್ಸ್ಗಳಿಗೆ ನಮ್ಮ ಕಾರ್ಡ್, ನಿಮ್ಮ ಇಲ್ಲಿ 52 ಗಣಪತಿ ಅಂತ ನೀವು ಏನು ಹೇಳಿದ್ರಿ, 10 ಅಂದ್ರೆ 8 ವಿಶಿಷ್ಟವಾದ ಕಲರ್ ಇತ್ತಂದ್ರೆ ನಾವು ಐಡೆಂಟಿಫೈ ಮಾಡಕ್ಕೆ ಈಸಿ ಆಗ್ತದೆ. ವಾಲಂಟಿಯರ್ಸು ನೀವು ಕಲೆಕ್ಟ್ ಮಾಡ್ಕೊಡ್ರಿ ಐಡಿ ಕಾರ್ಡ್. ನಮ್ಮ ಇಲಾಖೆಯಿಂದ ಗೈಡ್ಲೈನ್ಸ್ ಏನು ಹೇಳ್ತೈತಿ, 10 ಗಂಟೆ ಆದ್ಮೇಲೆ ಯಾವುದು ಮೈಕ್ ಬಹಿರಂಗವಾಗಿ ಹಾಕುವಂಗಿಲ್ಲ ಅಂತ ಹೇಳ್ತೈತೆ. ದಯವಿಟ್ಟು 10 ಗಂಟೆಗೆ ಎಲ್ಲ ಮೈಕ್ಗಳು ಶಾಪ್ ಇರಲಿ. ನಿಮ್ದು ಮೆರವಣಿಗೆ ಏನಾದ್ರು ಇನ್ನೊಂದು ಸ್ವಲ್ಪ ರೀಚ್ ಮಾಡೋದಿರ್ತೈತೆ, ಬಟ್ ಇನ್ನೂ 10 ಗಂಟೆ ದಾಟಿರ್ತೈತೆ, ಅವಾಗ ನಾವು ಒಂದು ಸ್ವಲ್ಪ ಅನುಕೂಲ ಮಾಡ್ಕೊಡ್ತೀವಿ, ಮೈಕ್ ಬಂದ್ ಮಾಡಿ ತೊಗೊಂಡು ಹೋಗ್ಬೋದು. ಬಟ್ ಅದನ್ನ ಹೊರತುಪಡಿಸಿ ನೀವು 10 ಗಂಟೆಗೆ ಗಣಪತಿ ಎಬ್ಸೋದು ಕಾರ್ಯಕ್ರಮ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಅದು ಮುಂಜಾನೆ 10 ಗಂಟೆಗೆ ಮುಗಿತೈತಿ. ದಯವಿಟ್ಟು. ಸಿಪಿಐ ರವಿಚಂದ್ರನ್ ಡಿಬಿ ಮಾತನಾಡಿ, ಕೆಲ ಕಿಡಿಗೇಡಿಗಳು ಗಲಭೆಗೆ ಕಾರಣವಾಗಬಹುದು, ಅಂತವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು. ಪ್ರತಿ ಮಂಡಳಿಯವರು ಪಿಒಪಿ ಗಣಪತಿ ತರದೆ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಬಳಕೆ ಮಾಡಬೇಕು. ಇಲಾಖೆ ನಿಯಮ ಪಾಲನೆಯೊಂದಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಕೇವಲ ಪೊಲೀಸ್ ಇಲಾಖೆ ಕರ್ತವ್ಯ ಅಲ್ಲದೆ ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ಹೇಳಿದರು. ಒಂದು ಸಜೆಷನ್ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಮಣ್ಣಿನ ಗಣಪತಿ ಏನು ಪಿಒಪಿ ಏನು ಗಣಪತಿ ಇರುತ್ತಲ್ಲ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಪಿಒಪಿ ಗಣಪತಿಯನ್ನ ಅದನ್ನ ಬಳಸಲಾರ್ದೇ ಮಣ್ಣಿನ ಗಣಪತಿಯನ್ನ, ಪರಿಸರ ಸ್ನೇಹಿ ಗಣಪತಿಯನ್ನ ತಾವು ಬಳಕೆ ಮಾಡಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ತಾವೆಲ್ಲ ಏನು ಸಾಕಷ್ಟು ಈಗೆಲ್ಲ ಸಂಘಟನೆಯವರು ಮುಂದೆ ಬಂದಿದ್ದಾರೆ. ಏನು ಪಿಒಪಿ ಗಣಪತಿಯನ್ನ ಬಳಸ್ರಿ ಅಂತಂದೇಳಿ ಸಂಘಟನೆಯವರು ಮುಂದೆ ಬಂದಿದ್ದಾರೆ. ಅವರು ಪ್ರೋತ್ಸಾಹ ಕೊಟ್ಟು ನೀವು ಮಣ್ಣಿನ ಗಣಪತಿಯನ್ನ ಬಳಸಿದ್ದಾತಂತಂದ್ರೆ ಅದರಿಂದ ಏನಾಗ್ತದಂದ್ರೆ ಒಂದು ಪರಿಸರ ನಾಶ ಆಗೋದು ನಿಲ್ತೈತಿ. ನೀವು ಪಿಒಪಿ ಗಣಪತಿಯನ್ನ ನೀವು ನೀರೊಳಗೆ ಹಾಕಿದ್ರಿಪ್ಪ ಅಂತಂದ್ರೆ ಅದು ಕರಗೋದಿಲ್ಲ, ಅದು ಹೋಗಿ ಎಲ್ಲ ಒಂದ್ ಕಡೆ ಕುತ್ಕೊಂಡ್ಬಿಡ್ತೈತಿ. ಅದೆಲ್ಲ ಏನು ಅಂತರ್ಜಲವನ್ನ ಅದು ನೀರು ಕಲುಷಿತನೂ ಮಾಡ್ತೈತಿ ಅದು, ಮತ್ತು ಅಂತರ್ಜಲವನ್ನ ಸ್ಟಾಪ್ ಮಾಡಿಬಿಡುತ್ತದೆ. ಹೀಗಾಗಿ ಮಣ್ಣಿನ ಗಣಪತಿಯನ್ನ, ಪರಿಸರ ಸ್ನೇಹಿ ಗಣಪತಿಯನ್ನ ತಾವೆಲ್ಲ ಬಳಕೆ ಮಾಡಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ತಮಗೆ ನಾನು ಒಂದು ವಿನಂತಿಯನ್ನ ನಾನು ಮಾಡ್ಕೋತಾ ಇದ್ದೀನಿ. ಈಗಾಗಲೇ ಈಗ ಸಾಹೇಬರು ಬಂದಿದ್ದಾರೆ ಹೊಸದಾಗಿ. ಕುಡ್ಚಿ ಪಟ್ಟಣದಲ್ಲಿ ಸಂಜೆ 6 ಗಂಟೆಯಿಂದ 10 ಗಂಟೆ ಒಳಗಾಗಿ ಯಾರು ಮೊದಲು ಗಣೇಶ ವಿಸರ್ಜನೆ ಮಾಡುತ್ತಾರೆ ಅವರಿಗೆ ಪ್ರಥಮ, ದ್ವಿತೀಯ, ತೃತೀಯ ಹೀಗೆ ಬಹುಮಾನಗಳನ್ನು ನೀಡಲಾಗುವುದೆಂದು ಸಾರ್ವಜನಿಕರಿಗೆ ತಿಳಿಸಿದರು. ನಂತರ ಪುರಸಭೆಯ ಅಧ್ಯಕ್ಷ ಹಮೀದಿನ್ ರೋಹಿಲೆ, ಶಿವಾನಂದ್ ಲಕ್ಕನ್ಗಾಂವ್, ಈಶ್ವರ್ ಗಿನಿಮುಗೆ, ಸಂಜು ಮೈಶಾಳೆ, ಬಾಬಾಜಾನ್ ಬಿಚ್ಚು ಇತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ತನಿಖಾ ಪಿಎಸ್ಐ ಶಿವರಾಜ್ ದರಿಗೋನ್, ಪುರಸಭೆಯ ಉಪಾಧ್ಯಕ್ಷ ಶಿವಪ್ಪ ಗಸ್ತಿ, ಸಾಹೇಬ್ಲಾಲ್ ರೋಹಿಲೆ, ಆತಿಫ್ ಪಟಾಯಿತ್, ಅಹಮದ್ ಸುಂದರ್ವಾಲೆ, ಸಾದಿಕ್ ರೋಹಿಲೆ, ರಾಜು ಸಿಂಧೆ, ಶೇಖರ್ ದಳವಾಯಿ, ಹೆಸ್ಕಾಂ ಕುಬೇರ್, ಅಗರ್ಬೆಟ್, ಪುರಸಭೆ ಗ್ರಾಮ ಪಂಚಾಯತ್ ಸದಸ್ಯರು, ಕುಡ್ಚಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಎಲ್ಲ ಗಣೇಶ ಮಂಡಳಿಯ ಪ್ರಮುಖರು, ಸಿಬ್ಬಂದಿ ಉಪಸ್ಥಿತರಿದ್ದರು. ಕುಡ್ಚಿ ಪಿಎಸ್ಐ ಪ್ರೀತಮ್ ನಾಯ್ಕ್ ವಂದಿಸಿದರು. ಸಿಬ್ಬಂದಿ ಪ್ರಕಾಶ್ ಕವಟ್ಗೊಪ್ ಸ್ವಾಗತಿಸಿದರು. ಯಾವುದೋ ಮಸ್ಜಿದ್ ಮುಂದಾಗಲಿ, ಯಾವುದೋ ಮಂದಿರ ಮುಂದಾಗಲಿ, ಈದ್ ಮಿಲಾದ್ ಸಂಬಂಧಪಟ್ಟದಾಗಲಿ, ಗಣೇಶ ಚತುರ್ಥಿ ಯಾವುದೋ ಗಲಭೆ ಆಗಲ್ಲ. ನಾವು ಎಲ್ಲರೂ ಒಗ್ಗಟ್ಟಿನಿಂದ, ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಒಗ್ಗಟ್ಟಿನಿಂದ ಈ ಗಣೇಶ ಹಬ್ಬವನ್ನು ವಿಸರ್ಜನೆ ಆಗುವವರೆಗೆ ನಾವೆಲ್ಲ ಸದಸ್ಯರು ಇರಬೇಕು, ಬೇರೆ ಗಣ್ಯರು ಇರಬೇಕು, ಎಲ್ಲರೂ ಕೂಡಿಕೊಂಡು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಅವರಿಗೆ ವಿಸರ್ಜನೆ ಆಗುವವರೆಗೆ, ಈ ಗಣೇಶ ಚತುರ್ಥಿ ವಿಸರ್ಜನೆ ಆಗುವವರೆಗೆ ನಾವು ಇರ್ತೀವಿ. ಮತ್ತು ನಮ್ಮ ಊರದ ಏನು ಶಾಂತಿ ಇದೆ ಅದೆಲ್ಲರೂ ಕಾಪಾಡ್ತೀವಿ. ಯಾಕಂದ್ರೆ ತಮ್ಮೆಲ್ಲರೂ ಗೊತ್ತಿರಬೇಕು, ನಾವು ಭಾರತೀಯರು. ಮೊದಲು ನಮಗೆ ಬರೋದು ಏನು ಬರೋದು, ನಮ್ಮ ಭಾರತ ಮಾತೆ
ಎಲ್ಲರಿಗೂ ನಮಗೂ ನಾವು ಹಿಂದೂ ಮುಸ್ಲಿಂ ಅಲ್ಲ. ಹಂಗೆ ಇವತ್ತು ಬಂದಾಗ ಈ ವಿಷಯ ಬಂದಾಗ कुर्चीदा माते नम माते कुर्ची जो जमीन है हमारी माँ है, इसमें जहाँ पर हम हिंदू मुस्लिम सब मिलकर एक साथ में रहे हैं, आगे भी हमारा इतिहास रहा है, हम लोग ऐसे ही रहेंगे। जो भी फंक्शन आएगा हमारे हिंदू भाइयों का हो या मुस्लिम भाइयों का हो, सब मिलकर अच्छे से करेंगे। आप सब की तरफ से साहब को और एक बार भरोसा दिलाते हुए मेरी 2 बातें खत्म करता हूँ। धन्यवाद, थैंक यू।